ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ಕಾಂತ ವಿವೇಕ್ ಮನೆ ಹತ್ರ ಬಂದಿರ್ತಾಳೆ. ಆದ್ರೆ ವಿವೇಕ್ ಮನೆಯವರು ಅವಳಿಗೆ ಅವಮಾನ ಮಾಡಿ ಕಳಿಸ್ತಾ ಇರ್ತಾರೆ. ಆಗ ಕಾಂತ ಹಾಗೆ ಮಗಳಿಗೆ ತಂದಿರೋ ಬಟ್ಟೆನ ತಗೊಂಡು ಹೋಗ್ತಾ ಇರ್ತಾಳೆ. ಆಗ ಗೌರಿ, ಅಮ್ಮ, ಆ ಬಟ್ಟೆನೆಲ್ಲ ಯಾಕಮ್ಮ ವಾಪಸ್ ತಗೊಂಡು ಹೋಗ್ತಾ ಇದೀಯಾ? ಕೊಡಮ್ಮ, ಅದೊಂದೇ ಅಲ್ವಾ ನನಗೆ ತವ್ರ ಮನೆ ಉಡುಗೊರೆ. ನಿಮ್ಮೆಲ್ಲ ನೆನಪಿಗೋಸ್ಕರ ಆ ಉಡುಗೊರೆನ ನನ್ ಕೊಟ್ಟೋಗಮ್ಮ ಅಂತ ಹೇಳಿ ಆ ಬಟ್ಟೆನ ಇಸ್ಕೋತಾಳೆ. ಆಗ ಕಾಂತ, ಸರಿ ಕಣೆ ಗೌರಿ, ಚೆನ್ನಾಗಿರು ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಅಮ್ಮ, ಅಪ್ಪನ್ನ ಕೇಳಿದೆ ಅಂತ ಹೇಳು. ಅಪ್ಪನ್ಗೆ ಇಲ್ಲಿ ನಡೆದಿರೋ ವಿಷಯನ ಯಾವುದೇ ಕಾರಣಕ್ಕೂ ಹೇಳಕ್ ಹೋಗ್ಬೇಡಮ್ಮ. ಅಪ್ಪ ತುಂಬಾನೇ ಬೇಜಾರ್ ಮಾಡ್ಕೋತಾನೆ. ಮೊದ್ಲೇ ಅವರಿಗೆ ಹುಷಾರಿಲ್ಲ. ಅಪ್ಪನ್ನ ಚೆನ್ನಾಗಿ ನೋಡ್ಕೊಳಮ್ಮ ಅಂತ ಗೌರಿ ಹೇಳ್ತಾಳೆ. ಆಗ ಕಾಂತ, ಸರಿನಮ್ಮ, ನಾನೇನು ಹೇಳೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಕಾಂತ. ಆಗ ಚಂಚಲ, ಏನೇ ಕಾಂತ, ತಾಯಿ ಮಗಳು ಇಬ್ರು ಸೇರಿ ನನ್ನ ತಗಲಾಕ್ಸ್ತೀರಾ? ನಿಮ್ನ ಮಾಡ್ತೀನಿ ಕಣ್ರೆ, ಹಾಗೆ ಬಿಡಲ್ಲ ನಿಮ್ನ ಅಂತ ಬೈಕೊಂಡು ಒಳಗಡೆ ಹೋಗ್ತಾ ಇರ್ತಾಳೆ. ಚಂಚಲ ಹೋಗೋದನ್ನ ನೋಡಿ ಎಲ್ರು ಒಳಗಡೆ ಹೋಗ್ತಾರೆ. ಆಗ ಸರಿತಾ, ಏ ಚಂಚಲ, ನಿಂತ್ಕೋ, ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಹೇಳಿದಾಗ, ಅದು ಅತಿಯೇ ಅತಿಯೇ ಅಂತ ಸುಮ್ಮನೆ ನಿಂತ್ಕೋತಾಳೆ. ಅಲ್ಲ, ಇಷ್ಟೆಲ್ಲ ಮಾಡಿ ನೀನು ಏನು ನಡೆದೇ ಇಲ್ಲ ಆ ತರ ಇದೆಯಲ್ಲ. ನನ್ನ ಮಗನ ಜೀವನ ಹಾಳು ಮಾಡಬೇಕು ಅಂತ ಎಷ್ಟು ದಿನ ನೀನ್ ಕಾದಿದ್ದೆ ಅಂತ ಹೇಳಿದಾಗ, ಅಲ್ಲ ಅದಕ್ಕೆ ಅವಾಗಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಮನೆ ಮರ್ಯಾದೆ ಉಳ್ಸೋಕೆ ನಾನು ಈ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ನೀವೇನು ಕೇಳ್ತಾನೆ ಇಲ್ಲಲ್ಲ, ಮತ್ತೆ ನಾನು ಪದೇ ಪದೇ ಪ್ರಶ್ನೆಯನ್ನು ಮಾಡ್ತಾನೆ ಇದ್ದೀರಾ ಅಂತ ಹೇಳಿದಾಗ, ಹೌದಲ್ವಾ, ಪ್ರಶ್ನೆನ ನಾನು ಮಾಡಬಾರ್ದು, ಅದ್ರ ಬದಲಾಗಿ ಬೇರೆನೇ ಮಾಡಬೇಕು ಅಂತ ತಗದೊಂದು ಕಪಾಳಕ್ಕೆ ಹೊಡಿತಾಳೆ. ಎಲ್ರಿಗೂ ಶಾಕ್ ಆಗತ್ತೆ. ಆಗ ವಿವೇಕ್, ಅಮ್ಮ ಏನ್ ಮಾಡ್ತಾ ಇದೀಯಾ, ಅತ್ತೆಗೆ ಹೊಡಿತಾ ಇದೀಯಾ ಅಂತ ಕೇಳಿದಾಗ, ಇವಳು ನಿನಗೆ ಅತ್ತೆನಾ? ಇವಳು ಅತ್ತೆ ಅಲ್ಲ ಕಣ್ಣು ನಿನ್ಗೆ, ಇವಳು ಈ ಮನೆಗೆ ಸೇರಿದವಳು ಅಲ್ಲ ಅಂತ ಹೇಳ್ತಾ ಇರುವಾಗ, ಅಜ್ಜಿ, ಯಾಕಮ್ಮ, ಯಾಕೆ ಸರಿತಾ ಈ ತರ ಮಾತಾಡ್ತಾ ಇದೀಯಾ, ಸುಮ್ಮನಾಗ್ಬಿಡು, ಏನು ಹೇಳಕ್ ಹೋಗ್ಬೇಡ ಅಂತ ಹೇಳಿದಾಗ, ನಿಮ್ಗೆ ಗೊತ್ತಿಲ್ಲ, ಸುಮ್ಮನಿರಿ ಅತ್ತೆ ನೀವು. ಇವಳನ್ನ ಇದೇ ತರ ಬಿಟ್ರೆ ಸುಮ್ಮನೆ ಇರಲ್ಲ, ಇವಳು ಮತ್ತೇನಾದ್ರೂ ಮಾಡ್ತಾನೆ ಇರ್ತಾಳೆ. ಮನೆ ಮಗಳ ತರ ಇವಳನ್ನ ಎಷ್ಟೆಲ್ಲ ನಾವು ನೋಡ್ಕೊಂಡಿಲ್ಲ, ಆದ್ರೂ ಇವಳು ತನ್ನ ಬುದ್ಧಿನ ತಾನು ಬಿಡ್ಲಿಲ್ಲ. ಎಷ್ಟೋ ಸಾರಿ ತಾನು ಇಂಥವೆಲ್ಲ ಎಷ್ಟೊಂದು ಆಟ ಆಡಿದಾಳೆ, ಆದ್ರೂ ನಾವು ಇವಳನ್ನ ಕ್ಷಮಿಸಿದೀವಿ. ಆದ್ರೆ ಇವತ್ತು ನನ್ನ ಮಗನ ಜೀವನನೇ ಹಾಳು ಮಾಡ್ಬಿಟ್ಲು, ಇವಳನ್ನ ನಮ್ಮ ಮನೇಲಿ ಇಟ್ಕೊಂಡಿದ್ದೆ ತಪ್ಪಾಯ್ತು ಅಂತ ಹೇಳ್ತಾರ. ಅವಾಗ, ಅಮ್ಮ, ಏನ್ ಹೇಳ್ತಾ ಇದೀಯ ನೀನು? ಸಾಕ್ ಮಾಡಮ್ಮ, ಅತ್ತೆನ ಯಾಕೆ ಬೈತಾ ಇದೀಯಾ ಅಂತ ವಿವೇಕ್ ಮತ್ತೆ ಕೇಳ್ತಾನೆ. ಯಾರೋ ಅತ್ತೆ, ಇವಳು ನಿಂಗೆ ಅತ್ತೆ ಆಗಲ್ಲ. ಇವರಪ್ಪ ನಮ್ಮ ಮಾವನವ್ರ ಹತ್ರ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವ್ರು ಮಾಡಿದ ಸೇವೆಗೆ ಅವ್ರು ಸತ್ತೋದ್ಮೇಲೆ ತನ್ನ ಮಗಳ ತರ ನೋಡ್ಕೋತೀನಿ ಅಂತ ಇವಳನ್ನ ಈ ಮನೆ ಕರ್ಕೊಂಬಂದು ಇಟ್ಕೊಂಡ್ರ ಅಷ್ಟೇ ಅಂತ ಸರಿತಾ ಹೇಳ್ತಾ ಇರ್ತಾಳೆ. ಈ ಕಡೆ ಕಾಂತಲಕ್ಷ್ಮಿ ಮನೆಗೆ ಬರ್ತಾಳೆ. ದೂರದಿಂದ ವೀರಣ್ಣ ಕಾಂತನ ನೋಡ್ತಾನೆ. ಅದೇನು ನಿಮ್ಮಮ್ಮನ ಅಂತ ಹೇಳಿದಾಗ, ಹ್ಞೂ ಅಮ್ಮ ಬಂದ್ಲು ಅಂತ ಕಾಂತನ ಮಾತಾಡ್ತಾರೆ. ಆಗ ಕಾಂತ, ಏನ್ರಿ ಇಲ್ಲೇ ಕೂತಿದ್ದೀರಾ ಅಂತ ಹೇಳಿದಾಗ, ನೀನು ಬರೋದನ್ನೇ ಕಾಯ್ತಾ ಇದ್ವಿ. ಸರಿ, ಮಗಳು ಹೇಗಿದ್ದಾಳೆ ಅಂತ ಕೇಳಿದಾಗ, ಚೆನ್ನಾಗಿದ್ದಾಳ್ರಿ ಅಂತ ಹೇಳಿದಾಗ, ಹೌದಾ, ನಿಜವಾಗ್ಲೂ ಹೇಳಿ, ಚೆನ್ನಾಗಿದ್ದಾಳ ಅವಳು? ಆ ಮನೆಯವರು ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರಾ ಅಂತ ಕೇಳಿದಾಗ, ಹ್ಞೂನ್ರಿ, ಆಡಂಬರ, ಆ ಅಂತಸ್ತು ನೋಡೋಕೆ ಎರಡು ಕಣ್ಣು ಸಾಲದ್ರಿ. ನಮ್ಮ ಮಗಳು ಅಲ್ಲಿ ಖುಷಿಯಾಗಿದ್ದಾಳೆ ಅಂತ ಹೇಳಿದಾಗ, ಏ ಕಾಂತ, ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ನಿನ್ನ ಕಣ್ಣು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೀನು ಏನು ಹೇಳ್ತಾ ಇದೀಯಾ ಅಂತ. ಕೆಲವೊಂದ್ಸಾರಿ ನಿನ್ನ ಮಾತು ಕೇಳಿ ಕೇಳಿ ನನಗೆ ನಿಜ ಹೇಳಿದ್ರು ಅದು ಸುಳ್ಳೆ ಅಂತ ಅನ್ಸುತ್ತೆ ಕಣೆ. ಅಷ್ಟೊಂದು ಸುಳ್ಳು ನೀನು ಹೇಳ್ಬಿಟ್ಟಿದೀಯ, ನಿನ್ನ ಅಷ್ಟು ಸಲೀಸಾಗಿ ನಾನು ನಂಬೋದೇ ಇಲ್ಲ ಅಂತ ವೀರಣ್ಣ ಹೇಳ್ತಾ ಇರ್ತಾನೆ. ಆಗ ಕಾಂತ, ಇಲ್ಲ ರೀ, ನಾನು ಹೇಳೋದು ನಂಬಿ, ನಿಜ, ನನ್ನ ಮಗಳು ಅಲ್ಲಿ ಚೆನ್ನಾಗಿದ್ದಾಳೆ. ಅವಳು ಅಪ್ಪನ ಚೆನ್ನಾಗಿ ನೋಡ್ಕೋ, ಅಪ್ಪನ್ಗೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳು ಅಂತ ಹೇಳಿ ಕಳ್ಸಿದ್ದಾಳೆ. ನಾನು ಹೋಗಿ ದೇವ್ರಿಗೆ ತುಪ್ಪ ದೀಪ ಹಚ್ಬೇಕ್ರಿ, ಹೋಗ್ತೀನಿ ಅಂತ ಒಳಗಡೆ ಹೋಗಿ ತುಪ್ಪ ದೀಪ ಹಚ್ಚೋಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ವೀರಣ್ಣ ಮತ್ತು ಚಿನ್ನು, ಏನಮ್ಮ, ನಿಮ್ಮಮ್ಮ ಹೇಳ್ತಾ ಇರೋದು ಶುದ್ಧ ಸುಳ್ಳು. ಇವಳು ಬರೀ ಸುಳ್ಳು ಹೇಳಿನೇ ನನ್ನ ಮಗಳ ಜೀವನನ ಹಾಳು ಮಾಡ್ಬಿಟ್ಲು. ಇನ್ನು ಏನೇನು ಮಾಡ್ತಾಳೋ ಏನೋ, ಅಲ್ಲಿ ನನ್ನ ಮಗಳು ಯಾವ ಪರಿಸ್ಥಿತಿಲಿ ಇದ್ದಾಳೋ ಏನೋ ಅಂತ ವೀರಣ್ಣ ತುಂಬಾನೇ ಬೇಜಾರು ಮಾಡ್ಕೋತಾನೆ. ಈ ಕಡೆ ಚಂಚಲ ಮನೆ ಮಗಳಲ್ಲ, ಅತ್ತೆ ಅಲ್ಲ ಅಂತ ಗೊತ್ತಾಗಿ ವಿವೇಕ್ ಶಾಕ್ ಆಗಿ ನಿಂತ್ಕೋತಾನೆ. ಆಗ ಸರಿತಾ, ಇವಳನ್ನ ಈ ಮನೆ ಮಗಳು ಅಂತಾನೆ ಬೆಳೆಸಿದ್ವಿ, ಇವ್ರ ಮಕ್ಕಳನ್ನ ನಮ್ಮ ಮಕ್ಕಳಂತಾನೆ ಬೆಳೆಸಿದ್ವಿ, ಆದ್ರೆ ಇವಳು ನಮ್ಮ ಮಕ್ಕಳ ಜೀವನನೇ ಹಾಳು ಮಾಡಬೇಕು ಅಂತ ನಿಂತಿದ್ದಾಳೆ. ಇವಳು ಮನಸ್ಸಲ್ಲಿ ಬರೀ ಕೆಟ್ಟದ್ದೇ, ಕಲ್ಮಶನೇ ಇರೋದು. ಇವಳು ಒಳ್ಳೇದ್ ಮಾಡೋ ಬುದ್ಧಿನೇ ಇಲ್ಲ ಇವಳಿಗೆ. ಇವಳು ಮಾಡಿದ್ದಕ್ಕೇನೆ ನಿನ್ ಜೀವನ ಹಾಳಾಯ್ತು. ಇನ್ಮೇಲೆ ಇವಳನ್ನ ಯಾರೋ ನಂಬಕ್ ಹೋಗ್ಬೇಡಿ, ಮದ್ವೆ ಜವಾಬ್ದಾರಿ ತಾನ್ ತಗೋತೀನಿ ಅಂತ ಹೇಳಿ ಇಷ್ಟೆಲ್ಲ ನಾಟಕ ಮಾಡ್ಬಿಟ್ಲು. ಸಾಲದಕ್ಕೆ
ಅವಳ ತಂದು ನನ್ನ ಮಗನಿಗೆ ಗಂಟು ಹಾಕ್ಬಿಟ್ಲು. ಇನ್ನು ಏನೇನ್ ಮಾಡ್ತಾಳೋ ಇವಳು ಎಲ್ಲಿ ಇಡಬೇಕು ಅಲ್ಲೇ ಇಡಿ ಅಂತ ಎಲ್ರಿಗೂ ಹೇಳ್ತಾ ಇರ್ತಾಳೆ. ಆಗ ಚಂಚಲ, ಸಾಕ್ ಮಾಡಿ ಅದಕ್ಕೆ, ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ನನ್ನ ಮನೆ ನಮ್ಮ ಮರ್ಯಾದೆ ಹೋಗ್ಬಾರ್ದು ಅಂತ ಈ ಕೆಲಸ ಮಾಡಿದೆ ಅಂತ. ಆದ್ರೆ ನೀವು ಪದೇ ಪದೇ ನನ್ನ ಮೇಲೇನೆ ಪ್ರಶ್ನೆ ಮಾಡಿ ನನಗೆ ಕೈ ಮಾಡಿದ್ರಿ ಅಂತ ಹೇಳಿದಾಗ, ಅಲ್ಲ ಹೌದು, ಮರ್ಯಾದೆ ಹೋಗ್ತಾ ಇದೆ ಅಂತ ಗೊತ್ತಾದಾಗ ನಮ್ಗೆ ಯಾಕೆ ಬಂದಿನ್ ಹೇಳಿಲ್ಲ, ಆ ಹುಡುಗಿಗೆ ಫೋರ್ಸ್ ಮಾಡಿ ಮದುವೆ ಮಾಡೋ ಅವಶ್ಯಕತೆ ಏನಿತ್ತು ಅಂತ ಬೈತಾಳೆ. ಆಗ ಚಂಚಲ ಏನು ಮಾತಾಡದೆ ಸುಮ್ಮನೆ ನಿಂತ್ಕೋತಾಳೆ. ಆಗ ಅಜ್ಜಿ, ಏನಮ್ಮ ನೀನು ನಿಮ್ಮಪ್ಪ ಮಾಡಿದ್ದು ತ್ಯಾಗ ಹಾಗೆ ಹೀಗೆ ಅಂತ ಹೇಳ್ತಾ ಇದೀಯಾ? ನಿಮ್ಮಪ್ಪ ಏನು ತ್ಯಾಗ ಮಾಡಿಲ್ಲ, ಸೇವೆ ಮಾಡಿದಾರಷ್ಟೇ. ಅದಕ್ಕೋಸ್ಕರ ನಿನ್ನ ನಾವು ಮಗಳ ತರ ಸಾಕ್ತಾ ಇದ್ದೀವಿ. ಆದ್ರೆ ನೀನು ಎಷ್ಟೊಂದೆಲ್ಲ ಅನ್ಯಾಯ ಮಾಡ್ಬಿಟ್ಟು ನಮಗೆ ನಿನ್ನ ಮಗಳ ತರ ನಾವು ಬೆಳೆಸಿದ್ವಿ ಅನ್ಕೊಂಡಿದ್ವಿ, ಆದ್ರೆ ನೀನ್ ಹೀಗ್ ಮಾಡದ ಅಂತ ಅಜ್ಜಿ ಚಂಚಲಾಗಿ ಹೇಳ್ತಾಳೆ. ಆಗ ಆಶಾ, ಸರಿ ಆಗಿದ್ದಾಗೋಯ್ತು, ಇನ್ಮೇಲೆ ಸಾಕ್ ಮಾಡಿ, ಯಾಕಂದ್ರೆ ಸಾಯಂಕಾಲ ರಿಸೆಪ್ಷನ್ ಇದೆ, ಎಲ್ಲದಕ್ಕೂ ರೆಡಿ ಮಾಡ್ಕೋಬೇಕು, ಇನ್ ಜಗಳನ ಸಾಕ್ ಮಾಡಿ ಅಂತ ಹೇಳಿದಾಗ, ಹೌದೌದು ಬೇಗ ಹೋಗಿ ಎಲ್ರು ರೆಡಿ ಮಾಡಿ ಅಂತ ಅಜ್ಜಿ ಹೇಳ್ತಾಳೆ. ಆಗ ಸರಿತಾ, ಏನೋ ರಿಸೆಪ್ಷನಾ, ಅದೆಲ್ಲ ಬೇಕಾಗಿಲ್ಲ, ಈ ಬೇಡವಾದ ಮದ್ವೆಗೆ ಅದು ಬೇರೆ ಇದೆಯಾ ಅಂತ ಹೇಳ್ತಾಳೆ. ಆಗ ಅಜ್ಜಿ, ಏನೇ ಮಾತಾಡ್ತಾ ಇದೀಯಾ? ಎಲ್ರಿಗೂ ನಮ್ಮ ಸೊಸೆ ಅಂತ ನಾವು ಪರಿಚಯ ಮಾಡಬೇಕು, ಬಂದವ್ರ ಮುಂದೆ ನಾವು ಫಂಕ್ಷನ್ನ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಈ ವಿಷಯ ನಿಮ್ಮ ಮಾವನವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಯಾವುದೇ ಕಾರಣಕ್ಕೂ ಈ ಫಂಕ್ಷನ್ನ ಕ್ಯಾನ್ಸಲ್ ಮಾಡಕ್ಕೆ ಆಗೋದಿಲ್ಲ, ಹೋಗಿ ಎಲ್ರು ರೆಡಿಯಾಗಿ ಬನ್ನಿ ಅಂತ ಅಜ್ಜಿ ಜೋರಾಗಿ ಎಲ್ರಿಗೂ ಬೈದ್ ಬಿಡ್ತಾಳೆ. ಆಗ ಎಲ್ರು ಅಲ್ಲಿಂದ ಹೊರಟೋಗ್ತಾರೆ. ಆಗ ಚಂಚಲ, ಏನೇ ಸರಿತಾ, ಆ ಗೌರಿ ನೀನು ಸೇರಿ ನನಗೆ ಅವಮಾನ ಮಾಡ್ತೀರಾ? ಸಾಲದಕ್ಕೆ ನನ್ನೇ ಹೊಡಿತೀಯಾ? ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಸರಿತಾ, ನಿನ್ ಮೇಲೆ ಸೇಡ್ ತೀರಿಸ್ಕೋತೀನಿ ಅಂತ ಮನಸ್ಸಲ್ಲಿ ಬೈಕೊಂಡು ಹಾಲಲ್ಲಿ ಒಬ್ಬಳೇ ನಿಂತ್ಕೋತಾಳೆ. ಈ ಕಡೆ ಅಜ್ಜಿ ಶೋಭಕ್ಕನ್ನ ಕರ್ಕೊಂಡು ಗೌರಿ ಹತ್ರ ಹೋಗ್ತಾಳೆ. ಗೌರಿಗಂತ ಸೀರೆ ಒಡವೆ ಎಲ್ಲ ತಗೊಂಡೋಗಿ ಟೇಬಲ್ ಮೇಲೆ ಇಡ್ತಾಳೆ. ಆಗ ಅಜ್ಜಿ, ಏನಮ್ಮ ಗೌರಿ, ಯಾಕೆ ಚಿಂತೆ ಮಾಡ್ತೀಯಾ? ಎಲ್ಲ ಸರಿ ಹೋಗುತ್ತೆ. ನಿಮ್ಮಮ್ಮ ಮಾಡಿರೋ ತಪ್ಪಿಗೆ ನೀನ್ ಯಾಕಮ್ಮ ಶಿಕ್ಷೆ ಅನ್ಭವಿಸ್ತೀಯಾ? ಎಲ್ಲ ಸರಿ ಹೋಗುತ್ತೆ. ವಿವೇಕ್ ನಿನ್ನ ಒಪ್ಕೋತಾನೆ, ಅಲ್ಲಿವರೆಗೂ ನೀನು ಕಾಯಮ್ಮ ಅಂತ ಹೇಳ್ತಾಳೆ. ಸರಿ ಆಯ್ತು, ಎಲ್ಲ ಹಾಕೊಂಡು ರೆಡಿ ಆಗು, ಇವತ್ತು ಸಾಯಂಕಾಲ ರಿಸೆಪ್ಷನ್ ಇದೆ, ನಮ್ಮ ಮನೆ ಸೊಸೆ ಅಂತ ನಿನ್ನ ಎಲ್ರಿಗೂ ನಾವು ತೋರಿಸ್ಬೇಕು ಅಂತ ಹೇಳಿದಾಗ, ಏನಜ್ಜಿ ಏನ್ ಹೇಳ್ತಾ ಇದ್ದೀರಾ? ನಾನು ಬಡವಳು ಅಂತವಳನ್ನ ಇನ್ನು ನಿಮ್ಮ ಮನೆ ಸೊಸೆ ಅಂತ ಹೇಳಿದ್ರೆ ನಿಮ್ಗೆ ಅವಮಾನ ಆಗಲ್ವಾ? ಬೇಡ ಬಿಡಜ್ಜಿ, ಇದೆಲ್ಲ ಬೇಡ ಅಂತ ಗೌರಿ ಹೇಳ್ತಾಳೆ. ಹಾಗೇನಿಲ್ಲಮ್ಮ, ಸೊಸೆ ಅಂದ್ರೆ ಸೊಸೆ ಅಷ್ಟೇ, ಬಡವಳಾದ್ರೇನು ಶ್ರೀಮಂತರಾದ್ರೇನು ನೀನ್ ಮಾತ್ರ ಮನೆ ಸೊಸೆ, ಇವನ್ನೆಲ್ಲ ಹಾಕೊಂಡು ರೆಡಿ ಆಗು ಅಂತ ಹೇಳ್ತಾಳೆ. ಇಲ್ಲ ಅಜ್ಜಿ, ಬೇಡ, ನನಗೆ ನಿಮ್ಮಮ್ಮಗ ನನ್ನ ಸೇರಲ್ಲ, ನಾನು ಅಲ್ಲಿ ಬಂದು ನಿಂತ್ಕೊಂಡ್ರೆ ಸುಮ್ಮನೆ ಎಲ್ರಿಗೂ ಬೇಜಾರಾಗುತ್ತೆ, ಬೇಡ ನಾನು ಬರಲ್ಲ ಅಂತ ಹೇಳ್ತಾಳೆ. ಆಗ ವಿವೇಕ್ ಅಲ್ಲೇ ಕಿಟಕಿಲಿ ನೋಡ್ತಾ ನಿಂತ್ಕೊಂಡಿರ್ತಾನೆ. ಇವಳು ಬೇಡ ಅನ್ನೋದನ್ನ ನೋಡಿ ತಾನೇ ಒಳಗೆ ಬಂದು, ಏನು ನೀನು ಇವಾಗ ಬರಲ್ವಾ? ಸರಿ, ಹಾಗಿದ್ರೆ ಮರ್ಯಾದೆಯಿಂದ ಇದನ್ನ ಹಾಕೊಂಡ್ಬಿಡು ಅಂತ ಒಂದ್ಸರನ ತಗೊಂಡು ಅವಳ ಕೈ ಕೊಡಕ್ ಹೋಗ್ತಾನೆ. ಬೇಡ ರೀ, ನೀವೇ ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದೀರಾ ಇಲ್ವಲ್ಲ, ಅಂದ್ಮೇಲೆ ನಾನೇಕ್ ಬರ್ಬೇಕು ಅಲ್ಲಿಗೆ ಅಂತ ಗೌರಿ ಮತ್ತೆ ವಾದನ ಶುರು ಮಾಡ್ತಾಳೆ. ಆಗ ವಿವೇಕ್, ನಾನೇ ಒಪ್ಕೊಳ್ಳಿ ನಿನ್ನ ಹೆಂಡತಿ ಅಂತ ನಾನು ಈ ಜನ್ಮದಲ್ಲಿ ಒಪ್ಕೊಳ್ಳಂಗಿಲ್ಲ, ಆದ್ರೆ ಏನ್ ಮಾಡೋದು, ಮನೆಯವರು ಹೇಳಿದ್ದಾರೆ ನೀನ್ ಬರ್ಲೇಬೇಕು, ಶಾಲ್ದಕ್ಕೆ ಎಲ್ಲ ರಿಲೇಟಿವ್ಸು ಬರ್ತಾ ಇದ್ದಾರೆ, ಅವ್ರ ಮುಂದೆ ಅವಮಾನ ಆಗೋದು ಬೇಡ, ಮರ್ಯಾದೆಯಿಂದ ಸರನ ಹಾಕೋತೀಯೋ ಇಲ್ಲೋ ಅಂತ ಜೋರಾಗಿ ಸರನ ಎತ್ತಿ ಬಿಸಾಕ್ಬಿಡ್ತಾನೆ. ಆ ಸರ ಹೋಗಿ ಗೌರಿ ಕೂತಿಗೆ ಮೇಲೆ ಬಿದ್ದ್ಬಿಡುತ್ತೆ. ಇದನ್ನೆಲ್ಲ ಹೊರಗಡೆಯಿಂದ ಅಜ್ಜಿ ನೋಡ್ತಾ ಇರ್ತಾಳೆ. ಅಜ್ಜಿಗಂತೂ ಗೌರಿಗೆ ಆಹಾರ ಹಾಕಿದ್ದನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಸೊ ಇಲ್ಲಿಗೆ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೋಲಿವರೆಗೂ ಟಾಟಾ, ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.